ಅಂತ ಸೀದಾ ಡಿ ಸಿ ಅವ್ರಿಗೆ ಆಫೀಸ್ಗೆ ಹೋಗ್ತಾ ಇದ್ದೇವೆ. ಡಿ ಸಿ ಅವ್ರ ಹತ್ರ ಮಾತಾಡಮ್ಮರ ನೀನು ಇಲ್ಲಿ ಮಾತಾಡ್ಬೇಡ ನಮ್ಮ ಹತ್ರ. ಡಿ ಸಿ ಅವ್ರ ಹತ್ರ ಕುತ್ಕೊಂಡು ನಿನ್ನ ಆಕ್ರೋಶ ಏನೈತಿ, ನಿನ್ನ ನೋವು ಏನೈತಿ, ನಿನ್ನ ಸಾಲದ ಬಾಧೆ ಏನೈತಿ, ನಿನ್ನ ತಾಕತ್ತು ಏನೈತಿ ಅಲ್ಲಿ ತೋರಿಸ್. ನಾ ರೈತ, ನಾನು ಬೆಳೀತಾ ಇದ್ದೀನಿ, ನನಗೆ ನೋವು ಆಗ್ತಾ ಇದ್ದೀನಿ, ನೀನು ಏನು ಮಾಡ್ತಾ ಇದೀಯ ಮಾಡಬಾರೋ ಅಂತ ಕರಿ. ಮೊನ್ನೆ ಬ್ಯಾಸಿಗೆಯಾಗ 10 ಸರಿ ಎಸ್ ಸಿ ಹತ್ರ ಹೋಗಿ, ಚೀಫ್ ಇಂಜಿನಿಯರ್ ಹತ್ರ ಹೋಗಿ, ಒಂದು ಸರಿ ಜಿಲ್ಲಾಧಿಕಾರಿಗೆ ಬಂದಿಲ್ಲ, ಸಿ ಒ ಬಂದಿಲ್ಲ, ಯಾರು ಬಂದಿಲ್ಲ. ಅಲ್ಲಿ ಮಾತಾಡ್ಬೇಕು. ಇಲ್ಲಿ ಇವ್ರು ಯಾರು ಅಧಿಕಾರಿಗಳಲ್ಲ, ಎಲ್ಲ ನಿನ್ನಂಗೆ ರೈತರ ಹತ್ರ ಮಾತಾಡ್ರಿ. ನಾವಾಗಿ ಗೊಂದಲ ಮಾಡ್ಕೊಂಡ್ರಿ ಏನ್ ಬರ್ತಾರೆ. ಪೊಲೀಸ್ ಇಲಾಖೆ ನಮಗೆ ಪೆಟ್ರೋಲ್ ಕೊಡುತ್ತೆ. ಪೆಟ್ರೋಲ್ ಮುಖಾಂತರ ತಮ್ಮ ವೆಹಿಕಲಲ್ಲಿ ಸಮಾಧಾನವಾಗಿ ಬಂದು ಕಾರ್ಯವನ್ನು ಯಶಸ್ವಿಗೊಳಿಸ್ಬೇಕು. ನೀವಾಗೆ ಈ ಡಿ ಸಿ ಅವ್ರಿಗೆ ಕೊಡೋರು ಮತ್ತು ತಹಸೀಲ್ದಾರ್ಗೆ ಯಾಕೆ ಕೊಡಬೇಕು? ಇಲ್ಲ ನಾವು ಹಂಗೆ ಅಂದಿವೇ ಹೋಗ್ತಾ ಇದ್ವಲ್ಲ. ತಾಂತ ರೈತರು ಹಳ್ಳಿಗಳು ಒಂದಿನೂ ನೋಡಿಲ್ಲ. ಒಂದು ಮನವಿ ಕೊಟ್ಟರೆ ಅವ್ರಿಗೂ ಜಾಗೃತರಾಗಲಿ ಅಂತ ಅನ್ನೋದಕ್ಕೋಸ್ಕರ ಅಂದ್ವಿ. ಈಗ ತಾವು ಹೇಳಿದಂಗೆ ಸರ್ಕಲಿಂದ ಅಲ್ಲೇ ಘೋಷಣೆ ಹಾಕ್ಯಂಡು ಸೀದಾ ಡಿ ಸಿ ಹತ್ರನೇ ಹೋಗೋದು. ಆದರೆ ತಮ್ಮ ವೆಹಿಕಲ್ನಲ್ಲಿ ಬಳಲ್ತಾ ಇದ್ದೀವಿ. ದೀರ್ಘಾವಧಿ ಬೆಳೆ ಹಾಕ್ಯಂದಿದ್ದೀವಿ. ಅಡಿಕೆ ಸತ್ತೋತು ಅಂದ್ರೆ ನಾವು ನಮ್ಮ ಕುಟುಂಬನೇ ಸತ್ತೋದಂಗೆ ಸಾಲ ಸೋಲ ಮಾಡ್ಕೊಂಡಿದ್ದೀವಿ. ಭತ್ತ 6 ತಿಂಗಳು 3 ತಿಂಗಳು ಬೆಳೆ. ಈ 2 ವರ್ಷದಿಂದ 3,500 ಮಾರಿದ್ವಿ ಭತ್ತನ. ಈಗ 2,000ಕ್ಕೆ ಕಾಲ ಹಿಂಗೆ ಒತ್ಕೊಂತ ಓಡಾಡ್ತಾರೆ ವರ್ತಕರು. ಅರ್ಥ ಮಾಡ್ಕೊಳ್ರಿ. ಇನ್ನೂ ಯಾವಾಗ ಜಾಗೃತರಾಗ್ತೀರಿ? ನಿಮ್ಮ ಮಕ್ಕಳಿಗೆ ಇದನ್ನು, ನಿಮ್ಮ ಮಕ್ಕಳಿಗೆ ಭವಿಷ್ಯ ಏನು ಕೊಟ್ಟು ಹೋಗ್ತೀರಿ? ದಯವಿಟ್ಟು ಬದಲಾಗ್ರಿ. ಯಾರು ಇಲ್ಲಿ ಮಿನಿಸ್ಟ್ರು MLA ಅವರಿಂದ ಬದಲಾಗಲ್ಲ. ದೇಶ ಸಣ್ಣ ರೈತನಿಂದ ಬದಲಾಗುತ್ತೆ. ಸಣ್ಣ ರೈತರಿಂದಲೇ ದೇಶ ನಿಂತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನನ್ನಿಂದ ಏನಾಗುತ್ತೆ ಅಂದರೆ ಏನೂ ಆಗಲ್ಲ. ಇಷ್ಟು ಜನ ಸೇರಿದ್ದೀವಿ ಅಂದರೆ ಒಂದು ಸರಿ ಗೊತ್ತಿದ್ರೆ ಹಂಗೆ ದಾವಣಗೆರೆ ನಡುಗುತ್ತೆ, ತಾಲೂಕು ಆಡಳಿತ ನಡುಗುತ್ತೆ. ಅರ್ಥ ಮಾಡ್ಕೊಂಡು ನಿಧಾನವಾಗಿ ಹೋಗೋಣ ಅಂತ ಹೇಳ್ತಿದ್ದೀವಿ. ಹೋರಾಟಕ್ಕೆ, ರೈತ ಚಳವಳಿಗೆ ದಾವಣಗೆರೆ ಜಿಲ್ಲಾ ರೈತರ ಹೋರಾಟಕ್ಕೆ, ಹರಿಹರ ತಾಲೂಕು ರೈತರ ಹೋರಾಟಕ್ಕೆ, ಬೆಳೆ ಭಾಗದ ರೈತರ ಹೋರಾಟಕ್ಕೆ ಏನೇ ಬರಲಿ ಬೇಕು. ಟೈಮಿಂಗು ಸಮಯ ಫಿಕ್ಸ್ ಮಾಡಿ ನಿಮ್ಮ ಎದುರಿಗೆ ಬಂದು ಹೇಳಬೇಕು. ಆಗ್ಬೇಕಾ? ಸಾಕಾ? ಸರಿ. ಈಗ ಇದು ಸಣ್ಣ ಸಮಸ್ಯೆ ಅಲ್ಲ, ಅವರೇ ಮಾತಾಡಿದ್ರು. ಇಡೀ ದಾವಣಗೆರೆ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿನೂ ಕೂಡ ಹೋರಾಟ ನಡೀತಾ ಇದೆ. ನಮ್ದು ಬದುಕು ಹಿಂಗಾಗಿದೆ. ಏನು ರೈತರದು ಇದು ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಕಳೆದ ಮೇಲೂ ಕೂಡ ಇನ್ನೂ ಹೋರಾಟ ಕಂಟಿನ್ಯೂ ನಡೀತಾ ಇದೆ ಅಂದ್ರೆ ಯಾರಿಗೆ ಸಿಕ್ಕಿದೆ ಸ್ವಾತಂತ್ರ್ಯ? ಸಿಕ್ಕಿರೋದು ಯಾರಿಗೆ? ಅವಿವೇಕಿಗಳಿಗೆ. ಯಾವತ್ತು ಪ್ರಜೆಗಳಿಗೆ ಸರಿಯಾದ ಜ್ಞಾನ ಎಲ್ಲವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿ. ಹೆಸರಿಗೆ ಮಾತ್ರ ನಿಮ್ಮನ್ನು ಕರೀತಾರೆ. ಏನು? ರೈತ ಈ ದೇಶದ ಮಾಲೀಕ, ರೈತ ಈ ದೇಶದ ಬೆನ್ನೆಲುಬು. ಎಲ್ಲಿ ಮಾಲೀಕತ್ವ ಕೊಟ್ಟಿದ್ದಾರೆ? ಬೆಳೆದು ಸೋನ ಮುಸುರಿ ಅಕ್ಕಿನ ನೌಕರದಾರಿಗೆ ಉಣ್ಣಕ್ಕೆ ಕೊಡ್ತೀರಿ. ನೀವು ಮಾತ್ರ ಸೊಸೈಟಿಯಿಂದ ಅಕ್ಕಿ ಕೊಡೋ ಅಕ್ಕಿ. ಮತ್ತೆ ಇದು 75 ವರ್ಷ ಕಳೆದ್ರೂ ಕೂಡ ನಿಮಗೆ ಪ್ರಜ್ಞೆ ಬಂದಿಲ್ಲ ಅಂದ್ರೆ ಇದೇ ರೀತಿನೇ ಗೌರವ ಕೊಡೋದು. ನೀವು ಜಾಗೃತರಾಗಬೇಕು. ಎಷ್ಟೊತ್ತು ಬೇಕು? ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ಎಷ್ಟೊತ್ತು ಬೇಕು? ಬಗೆಹರಿಸಬೇಕು ಅಂದ್ರೆ ನಿಮಗೆ ತಾಳ್ಮೆ ಇರಬೇಕು, ಹೋರಾಟಗಾರನಿಗೆ ಶಿಸ್ತಿರ್ಬೇಕು, ಗಾಂಭೀರ್ಯತೆ ಇರಬೇಕು. ಮಧ್ಯದಲ್ಲಿ ಅಲ್ಲೆಲ್ಲ ಮಾತಾಡಬಾರ್ದು. ನಿಮ್ಮ ತೀರ್ಮಾನ ಏನಿರುತ್ತೆ ಆ ತೀರ್ಮಾನಕ್ಕೆ ನಾವು ಮುಂದೇನು ನೇತೃತ್ವ ಮತ್ತೆ ಜವಾಬ್ದಾರಿ. ತಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಇವತ್ತು ಜಿಲ್ಲಾಧಿಕಾರಿಗಳು ದಾವಣಗೆರೆಯವರಿಗೆ ಭದ್ರಾ ಮೇಲ್ದಂಡೆ ಕಾಲುವಿನ ಸೀಳಿ ನೀರು ಹರಿಸುವುದ್ರ ಬಗ್ಗೆ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಇದರ ಭಾಗವಾಗಿ ತಾವು ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಮತ್ತು ಜಲಸಂಪನ್ಮೂಲ ಸಚಿವರ ಹಂತದಲ್ಲಿ ಒಂದು ಸಭೆ ನಡೆಸಿ ಈ ಕಾಮಗಾರಿ ಏನಿದೆ ಕಾಮಗಾರಿ ಸ್ಥಗಿತಗೊಳಿಸಬೇಕು. ಒಂದು ವೇಳೆ ಕಾಮಗಾರಿ ಕೈಗೊಳ್ಳೋದಾದರೆ ಅದು ತಾಂತ್ರಿಕವಾಗಿ ಏನು 2 ಜಿಲ್ಲೆಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕಾಮಗಾರಿ ಆಗಬೇಕು ಅಂತ ತಾವು ಕೇಳ್ಕೊಂಡಿದ್ದೀರಿ.
ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿ ಅಂತಲೂ ನಾವು ಚರ್ಚೆ ಮಾಡ್ತೀವಿ. ಮತ್ತೇನು ಈಗ ತಾವು ತಮ್ಮ ಬೇಡಿಕೆ ಇದೆ, ರೈತ ಮುಖಂಡರನ್ನ ಕರೆದುಬಿಟ್ಟು ಈ ಕಾಮಗಾರಿ ಬಗ್ಗೆ ಒಂದು ವಿಸ್ತೃತವಾದ ಸಭೆ ಮಾಡಬೇಕು, ರೈತ ಮುಖಂಡರು ಇರಬೇಕು, ಇಂಜಿನಿಯರ್ಸ್ ಇರಬೇಕು ಅಂತ ಕೇಳ್ಕೊಂಡಿದ್ದೀರಾ. ನಾವು ಜಿಲ್ಲಾಧಿಕಾರಿಗೆ ಇದ್ರ ಬಗ್ಗೆ ವರದಿ ಕೊಟ್ಟುಬಿಟ್ಟು ಅವ್ರ ಹತ್ರ ನಿಮ್ಮ ಒಂದು ಜಿಲ್ಲಾಧಿಕಾರಿ ಹಂತದಲ್ಲಿ ಒಂದು ಸಭೆ ಮಾಡಿ ತಮಗೆ ಮಾಹಿತಿ ಕೊಡುವಂಥ ಕೆಲಸ ಆಗ್ತದೆ. ಹಾಗೆ ಮುಂದಿನ ಹಂತದಲ್ಲಿ ತಾವು ಹೇಳಿದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಆಗಿರ್ಬೋದು ಹಾಗೂ ಜಲಸಂಪನ್ಮೂಲ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಒಂದು ವರದಿ ಕಳ್ಸೋಕ್ಕೆ ನಾವು ಕ್ರಮ ತಗೊಂತೀವಿ. ಈ ಸಭೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಕ್ರಮ ತಗೊಂಡಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಮುಂದೇನು? ಈಗ ತಗೊಂಡಿದ್ದೀವಿ, ಈಗ ನಿಮ್ಮ ವರದಿ ತಗೊಂಡಿದ್ದೀವಿ. ಅಲ್ಲ ಈಗ ಅದನ್ನೇ ಹೇಳಿದ್ದೆ ನಾನು, ಈಗ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಸಭೆ ಮಾಡಿಸೋಕ್ಕೆ ನಾವು ಮಾತಾಡ್ತೀವಿ. ಸಾಹೇಬರಿಗೆ ಮಾತಾಡಿ ಒಂದು ಸಭೆನ ನಿಗದಿ ಮಾಡಿಸ್ತೀವಿ. ಅಲ್ಲ ಇವಾಗ ಸರ್ ನಾವು ಶೆಡ್ಯೂಲ್ ತಗೊಂಡಿದ್ವಿ ಅವ್ರ ಹತ್ರ, ಇವತ್ತೇ ತಗೊಂಡಿದ್ವಿ.